ನಿನ್ನೆ ರಬಕವಿ ಬನಟ್ಟಿ ತಾಲೂಕೊಳಗ ಒಂದು ಘಟನೆ ಆಗಿದೆ ರೀ. ಇಬ್ಬರ ಪ್ರೇಮಿಗಳ ಆತ್ಮಹತ್ಯೆಯನ್ನು ಮಾಡಿಕೊಂಡಾರ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಆದ್ರೆ ಸಣ್ಣ ಪುಟ್ಟ ಜಗಳಕ್ಕೋಸ್ಕರ ನೀವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಲಿ, ಒಬ್ಬರು ವಿಷ ತಗೊಳ್ತಾರೋ, ಪ್ರಾಣ ಕಳ್ಕೊಳಕ್ಕೆ ಹೋಗ್ತಾರೋ, ಇವೆಲ್ಲ ದೊಡ್ಡ ತಪ್ಪುಗಳು. ನೀವು ಎದಕ್ಕೆ ಜಗಳ ಮಾಡಿರ್ತೀರಿ ಅದನ್ನು ಅರ್ಥ ಮಾಡ್ಕೋರಿ. 5 ನಿಮಿಷ ಕೂತು ವಿಚಾರ ಮಾಡಿರಿ. ನಾವು ಯಾಕೆ ಜಗಳ ಹಿಡಿದು ಜಗಳ ಮಾಡಿದ್ರೆ 5 ನಿಮಿಷಕ್ಕೆ ವಾಪಸ್ ಒಂದಾಗ್ರಿ. ಪ್ರಾಣ ಕಳ್ಕೊಳ್ಳೋ ಅಂಥದ್ದು ಯಾವತ್ತೂ ಮಾಡಬೇಡಿ. ಯಾಕಂದ್ರೆ ಆ ದೇವ್ರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಒಂದೇ ಒಂದು ಜೀವ. ಈ ಥರ ನಾವು ಭಾಳ ಅಂದ್ರೆ ಭಾಳ ಅನುಭವಿಸ್ಬೇಕು. ಯಾಕಂದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನು ಯಾಕೆ ಹೆತ್ತಾರೋ, ನಮ್ಮ ತಂದೆ ತಾಯಿಗೋಸ್ಕರ ನಾವೇನು ಮಾಡೀವಿ ಅನ್ನೋದು ವಿಚಾರ ಮಾಡ್ಬೇಕು. ಇವತ್ತು ಅವರಿಬ್ಬರು ಸತ್ರ ಪಾಪ. ಇವತ್ತು ಅವರು 2 ಕುಟುಂಬಗಳು ಏನು ಮಾಡಬೇಕು? ಇವತ್ತು ಒಬ್ಬರ ಮಗು ಇರ್ಬೋದು, ಒಬ್ಬಳ ಮಗಳು ಇರ್ಬೋದು. ಪಾಪ ಅವ್ರ ಕುಟುಂಬ ಏನು ಮಾಡಬೇಕು? ಅವ್ರ ಅಪ್ಪ ಅವರ ಒಂದು ಕಷ್ಟ ಯಾರು ಕೇಳ್ತಾರೆ? ಇವಾಗ ಇವ್ರ ಅಪ್ಪ ಅವ್ರ ಒಂದು ಕಷ್ಟ ಯಾರು ಕೇಳ್ತಾರೆ? ವಿಚಾರ ಮಾಡಿರಿ. ಒಂದು ನಿಮಿಷ ಕೂತು ವಿಚಾರ ಮಾಡಿದ್ರೆ ಅಂದ್ರೆ ನೀವು ಸಾಯು ನಿರ್ಧಾರವನ್ನು ಮಾಡ್ತಿರ್ಕಿಲ್ಲ. ಇವತ್ತು ನೀವು ಪ್ರೀತಿ ಮಾಡಿರಿ, ಬೀಳಣಂಗಿಲ್ಲ. ಪ್ರೀತಿ ಒಳಗೆ ಜಗಳ ಅನ್ನೋದು ಭಾಳ, ಜಗಳ, ಕೋಪ, ಮುನಿಸು, ಪ್ರೀತಿ ಇವೆಲ್ಲ ಇದ್ದಾಗನ ಪ್ರೀತಿ ಆಕೈತಿ. ಬಟ್ ಅದನ್ನು ಅರ್ಥ ಮಾಡ್ಕೋಬೇಕು. ಇವಾಗಿನ ಜನ್ರೇಷನ್ದಾಗ ಪ್ರೀತಿ, ಸುಸೈಡ್ ಇವೆಲ್ಲ ಜಾಸ್ತಿ ಆಗತ್ತವೆ. ಯಾರೂ ಅಂಥ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ಸಲ ನಿಮ್ಮ ಫ್ಯಾಮ್ಲಿ ವಿಚಾರ ಮಾಡಿರಿ, ಅವ್ರ ಫ್ಯಾಮ್ಲಿ ವಿಚಾರ ಮಾಡಿರಿ, ನಿಮ್ಮ ಜೀವ ವಿಚಾರ ಮಾಡಿರಿ. ಜೀವನದಾಗ ಸಕ್ಸಸ್ ಅನ್ನೋದು ಭಾಳ ಇರ್ತೈತಿ. ಪ್ರೀತಿ ಅನ್ನೋದು ಕೇವಲ ಒಂದು ಭಾಗ ಮಾತ್ರ. ಜೀವನ ಅನ್ನೋದು ಭಾಳ ಕೆಟ್ಟೈತಿ. ಜೀವನ ಅನ್ನೋದು ಏನೈತಿ ಭಾಳ ಅಂದ್ರೆ ಭಾಳ ಐತಿ. ವಿಚಾರ ಮಾಡ್ಬೇಕು ನೀವು. ಪ್ರೀತಿ ಅನ್ನೋದು ಏನೈತಿ ಒಂದು ಮೂಲೆಯ ಭಾಗ ಅದಷ್ಟ. ವಿಚಾರ ಮಾಡಿರಿ. ನಿಮ್ಮ ಕುಟುಂಬದ ಬಗ್ಗೆ ವಿಚಾರ ಮಾಡಿರಿ, ನಿಮ್ಮ ಅಣ್ಣಗಳ ಬಗ್ಗೆ ವಿಚಾರ ಮಾಡಿರಿ, ನಿಮ್ಮ ತಮ್ಮಗಳ ಬಗ್ಗೆ ವಿಚಾರ ಮಾಡಿರಿ. ಎಲ್ಲ ವಿಚಾರ ಮಾಡಿ ಒಂದು ಡಿಸಿಷನ್ ಅನ್ನೋ ತಗೋಬೇಕು. ಯಾವತ್ತಿದ್ರು ಅವ್ರು ತಪ್ಪು ಮಾಡ್ಯಾರಂತ ನೀವು ತಪ್ಪು ಮಾಡಬೇಡ್ರಿ. ಇಷ್ಟ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಪ್ರೀತಿ ಮಾಡಿರಿ. ಆ ಪ್ರೀತಿನ ಎಲ್ಲರೂ ನೋಡ್ಬೇಕು. ನಿಮ್ಮ ಪ್ರೀತಿಯನ್ನು ನೋಡಿ ಹೇಳ್ಬೇಕು ಜನ, ಪ್ರೀತಿ ಮಾಡ್ರೆ ಅವ್ರ ಥರ ಮಾಡಬೇಕು. ನೋಡು, ಜೀವನದಾಗ ಪ್ರೀತಿ ಮಾಡ್ರಿ, ಸಕ್ಸಸ್ ಮಾಡಿರಿ. ಇವತ್ತು 4 ಜನದ ಮುಂದೆ, ಈ ಸಮಾಜದ ಮುಂದೆ ನಾವು ಹೆಂಗೆ ಬದುಕಾಕತ್ತೀವಿ, ಪ್ರೀತಿ ಮಾಡಿ ಹೆಂಗೆ ಬದುಕಾಕತ್ತೀವಿ ಅನ್ನೋದು ನಾವು ಈ ಸಮಾಜಕ್ಕೆ ತೋರಿಸ್ಬೇಕಾಗೈತಿ. ಅದನ್ನು ಬಿಟ್ಟು ನಾವು ಸೂಸೈಡ್ ಮಾಡ್ಕೊಂಡ್ರೆ ಆ ಹುಡುಗಿ ಪ್ರೀತಿ ಮಾಡಲಿ ಸೂಸೈಡ್ ಮಾಡ್ಕೊಂಡು ಅಂತೇಳಿ 4 ಜನ ಮಾತಾಡ್ತಾರೆ. ಮಾತಾಡೋ ರೀತಿ ಮಾಡಬೇಡ್ರಿ. ನಿಮ್ಮ ಅಪ್ಪ ನಿಮ್ಮ ಅವ್ವನ ಗೌರವನ ತೆಗಿಬೇಡ್ರಿ. ದಯವಿಟ್ಟು ಯಾರು ಇಂಥ ಕೆಟ್ಟ ನಿರ್ಧಾರಗಳನ್ನ ತಗೋಬೇಡ್ರಿ. ಎಲ್ಲರೂ ಯೋಚನೆ ಮಾಡಿ ನಿರ್ಧಾರ ತಗೋರಿ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು ನಾನು ನೀನ